ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ಏನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ನಮ್ಮ ಸಿಸ್ಟರ್ ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನ ಮಾಡ್ತಿದ್ದಾರೆ. ಅಂದರೆ ಅವರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನು ಮಾಡಿಸ್ಬೋದು. ನಾವು ಕರಾಟೆದು ಟೈಲ್ಸ್ ಎಲ್ಲ ಒಡ್ಸೋಣ ಅಂದ್ಕೊಂಡ್ರೆ ಅವನು ಬೇಡ ಅಂತಿದ್ದಾನೆ. ಹಾಗಾಗಿ ನಾನು ಅವನಿಗೆ ಫ್ಯಾನ್ಸಿ ಡ್ರೆಸ್ ಆಗಿ ಏನು ಮಾಡಿಸ್ತಾ ಇದ್ದೀನಿ ಅಂದರೆ, ಸ್ಪೈಡರ್ ಮಾಡ್ತಾಯಿದ್ದೀನಿ. ಅಂದರೆ ಜೇಡ ಇರುತ್ತಲ್ಲ, ಸ್ಪೈಡರ್ ಮ್ಯಾನ್ ಅಲ್ಲ, ಸ್ಪೈಡರ್ನೇ ಮಾಡ್ತಾಯಿದ್ದೀನಿ ಅವನಿಗೆ ಫ್ಯಾನ್ಸಿ ಡ್ರೆಸ್ ಆಗಿ. ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತರೋದಕ್ಕೆ ಅಂತ ಹೇಳಿ ಹೋಗಿದ್ದೆ. ಒಂದು ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡಿದ್ದೀನಿ, ಒಂದು ಡ್ರಾಯಿಂಗ್ ಶೀಟ್ ತೊಗೊಂಡಿದ್ದೀನಿ, ಹಾಗೆ ಮತ್ತು ಒಂದು ಸ್ಪ್ರೇ ಬೇಕಾದ್ರೆ ಕಾರ್ಡ್ಬೋರ್ಡ್ ಶೀಟ್ ತೋರಿಸ್ಬಿಡ್ತೀನಿ ತಡ್ರಿ. ಫಸ್ಟ್ ಡ್ರಾಯಿಂಗ್ ಶೀಟ್ ಒಂದು ತೊಗೊಂಡಿರೋದು ಬ್ಲ್ಯಾಕ್ ಕಲರು, ಇದಕ್ಕೆ 10 ರೂಪೀಸ್ ಕೊಟ್ಟಿದ್ದೀನಿ. ಇಲ್ಲಿದೆ ನೋಡಿ ಕಾರ್ಡ್ಬೋರ್ಡ್, ಇದಕ್ಕೆ 50 ರೂಪೀಸ್ ಆಗಿದೆ ಈ ಕಾರ್ಡ್ಬೋರ್ಡ್ಗೆ. ಮತ್ತು ಇದನ್ನು ಸ್ಪೈಡರ್ದು ಕಾಲೆಲ್ಲ ಬರುತ್ತಲ್ಲ, ಸ್ಪೈಡರ್ ಜೇಡದ ಕಾಲು, ಆ ಶೇಪಲ್ಲಿ ಕಟ್ ಮಾಡಿ ನಾನು ಅದಕ್ಕೆ ಸ್ಪ್ರೇ ಮಾಡಿಬಿಟ್ಟು ಇವನಿಗೆ ಬೆನ್ನಿಗೆ ಹಾಕೋಣ ಅಂತಂದು ಅಂದ್ಕೊಂಡಿದ್ದೀನಿ. ಅದು ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ ಕಂಪ್ಲೀಟ್ ಆದಮೇಲೆ. ಹಾಗಾಗಿ ಇದಕ್ಕೆ ಯಾರು ಪೇಂಟ್ ಹೊಡ್ಕೊಂಡು ಕೂತ್ಕೋತಾರೆ, ಒಂದು ಸ್ಪ್ರೇ ತೊಗೊಂಬರೋಣ ಪೇಂಟಿನ ಸ್ಪ್ರೇ ಅಂತ ಹೋದರೆ ಆ ಸ್ಪ್ರೇ ಬಾಟಲ್ಗೆ 200 ರೂಪೀಸ್ ಹೇಳ್ತಾರೆ. ಇದು ಫ್ಯಾನ್ಸಿ ಡ್ರೆಸ್ ಮುಗಿಸಿದನೇನು ಮನೆಗೆ ಇಟ್ಕೊಳ್ಳೋದೆಲ್ಲ ಮತ್ತೆ ಯೂಸು ಆಗೋಲ್ಲ, ಇದು ಕಸಕ್ಕೆ ಎಸೆಯೋದು. ಇದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಷ್ಟೊಂದು ಅಂಥೇಳಿ ನಾನು ಬಿಟ್ಟು ಬಂದೆ. ಈಗ ಅದಕ್ಕೆ 50, ಇದಕ್ಕೆ 10, 60, ಮತ್ತು ಒಂದು ಗಮ್ ಬೇಕು, ಇನ್ನು ಗಮ್ಮಿಗೆ ಇನ್ವೆಸ್ಟ್ ಮಾಡಬೇಕು. ಹಾಗೆಯೇ ಒಂದು ಬ್ಲ್ಯಾಕ್ ಕಲರ್ ಪೇಂಟ್ ತಂದಿದ್ದೀನಿ, ಮನೇಲಿ ಇದ್ದಾವೆ. ಅದು ಸಾಕಾಗಿಲ್ಲ ಅಂದರೆ ಮತ್ತೆ ಯಾರು ಅಂಗಡಿಗೆ ಹೋಗ್ತಾರೆ ಅಂಥೇಳಿ ಒಂದು ಪೇಂಟು, ಇದು 25 ರೂಪಾಯಿ. ಒಟ್ಟು 75 ರೂಪಾಯಿ ಇನ್ವೆಸ್ಟ್ ಮಾಡೋಂಗಾಯಿತು. ಇವಾಗ ಮಾತಾಡೋಕ್ಕಾಗ್ತಿಲ್ಲ, ಫುಲ್ಲು ಕೋಲ್ಡ್ ಆಗಿ ವಾಯ್ಸ್ ಒಂಥರ ಆಗಿದೆ. ಈಗ ಇದನ್ನು ಬಿದ್ದರೂ ಒಡೆದೋಗುತ್ತೆ ಚಿನ್ನ. ತಗೋ ಫ್ರೆಂಡ್ಸ್, ಇವಾಗ ಇದನ್ನೆಲ್ಲ ನೀಟಾಗಿ ಫಸ್ಟು ಸ್ಕೆಚ್ ಹಾಕ್ಕೊಂಡು ಕಟ್ ಮಾಡಿ ಆಮೇಲೆ ಇದಕ್ಕೆ ಪೇಂಟಿಂಗ್ ಎಲ್ಲ ಮಾಡಬೇಕು. ಅದೇ ಪೇಂಟ್ ಮಾಡೋದೇ ಸ್ವಲ್ಪ ಕಷ್ಟ. ಹಾಗಾಗಿ ನಾನು ಸ್ಪ್ರೇ ತೊಗೊಂಡ್ರೆ ಈಸಿ ಆಗುತ್ತಲ್ಲ ಅಂದ್ಕೊಂಡು ಹೋದರೆ ಅದು 200 ರೂಪೀಸ್ ಹೇಳ್ತಾರೆ ಸ್ಪ್ರೇಗೆ. ಹಾಗಾಗಿ ಬೇಡ ಅಂತ ಹೇಳಿ ಬಿಟ್ಟು ಬಂದಿದ್ದೀವಿ. ಇವಾಗ ಇದನ್ನೇ ಮಾಡ್ಕೊತಾ ಕೂತ್ಕೋಬೇಕು ಫ್ರೆಂಡ್ಸ್. ನಂಗೆ ಮೊದಲೇ ಹುಷಾರಿಲ್ಲ, ಇವಾಗ ಈ ಚಿಲ್ಡ್ರನ್ಸ್ ಡೇಗೆ ಇದು ಒಂದು ಬೇರೆ ಮಾಡಬೇಕಾಗಿದೆ. ನಾನು ಯಾರಿಗಾದರೂ ಯೂಸ್ ಆಗುತ್ತೆ ಅವ್ರ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ಸಿಗೆ ಅಂತ ಹೇಳಿಬಿಟ್ಟು ನಾನೀಗ ಮಾಡೋದನ್ನು ತೋರಿಸ್ತಾ ಹೋಗ್ತೀನಿ. ಗೊತ್ತಿಲ್ಲ, ಬಟ್ ಇವತ್ತೇ ಮುಗಿಬೋದು, 2 ದಿನಕ್ಕೆ ಮುಗಿಬೋದು, ಬಟ್ ನಾಡಿದ್ದೇ ಇರೋದು. ಇವತ್ತು ಆಲ್ರೆಡಿ ಡೇಟ್ 12. ನಂಗೆ ಇವತ್ತೊಂದು ದಿನ, ನಾಳೆ ಒಂದು ದಿನ, 2 ದಿನ ಟೈಮ್ ಇರೋದು. 14th ಚಿಲ್ಡ್ರನ್ಸ್ ಡೇ ಇರೋದ್ರಿಂದ 2 ದಿನದಲ್ಲಿ ನಾನು ಅದನ್ನು ಕಟ್ಟಿಂಗು, ಸ್ಕೆಚ್ಚು, ಪೇಂಟು, ಪ್ರತಿಯೊಂದು ಅದಕ್ಕೆ ಕಾಸ್ಟ್ಯೂಮ್ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೋಬೇಕು. ಫುಲ್ ಬ್ಲ್ಯಾಕ್ ಇರುತ್ತಲ್ವ ಸ್ಪೈಡರು, ಹಾಗಾಗಿ ಇದಿಷ್ಟೆಲ್ಲ ಈಗ ತೊಗೊಂಬಂದಿದ್ದೀನಿ. ನೆಕ್ಸ್ಟ್ ಈಗ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ತುಂಬ ಎಫರ್ಟ್ ಇರುತ್ತೆ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿಬಿಡಿ. ಹಾಗೇ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೀ ಇದ್ದಾಗ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಕೋಲ್ಡ್ ಆಗಿದೆ, ನಾ ಈಗ ಸ್ಪ್ರೇ ತಂದಿದ್ರು ನನಗದು ಒಂಥರ ಅಲರ್ಜಿ ಆದಂಗೆ ಆಗಿರೋದು. ಬಟ್ ಈ ಶೀಟಲ್ಲೇ ಮಾಡೋಣ ಅಂದರೆ ಇದು ತುಂಬ ಸಾಫ್ಟ್ ಇರುತ್ತೆ, ಬೆಂಡ್ ಆಗಿಬಿಡುತ್ತೆ. ಹಾಗಾಗಿ ಕಾರ್ಡ್ಬೋರ್ಡ್ ತೊಗೊಂಬಂದಿದ್ದೀನಿ. ನಾವೆಲ್ಲ ಚೆನ್ನಾಗಿ ತಿಂತದೆ ಶೀಟ್ ಕಾರ್ಡ್ಬೋರ್ಡ್ ಇದೆ ಹಿಂದೆ ರೆಡ್ ಅನ್ಸೋದಲ್ಲ, ಇದನ್ನು ಅದು ಸ್ಪೈಡರ್ ಕಾಲಿಂಗಿಂತಲ್ಲ. ಫಸ್ಟ್ ಒಂದು ಚಿನ್ನ ದೊಡ್ಡ ಆಳಕ್ಕನ, ಚಿನ್ನ ದೊಡ್ಡ ಆಳಕ್ಕನ.
ಫ್ರೆಂಡ್ಸ್ ಇದು ಇದು ರಟ್ಟು ಒಂಚೂರು ವೇಸ್ಟ್ ಆಗಲಾರ್ದಂಗೆ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನಾನು ಇದು ಒಂದೇ ರಟ್ಟಲ್ಲಿ ಮಾಡಿ ಮುಗಿಸ್ಕೊಳ್ಳೋಣ ಅಂದ್ಕೊಂಡಿನಿ. ಹಾಗಾಗಿ ಎಲ್ಲೆಲ್ಲಿ ಪ್ಲೇಸ್ ಆಗುತ್ತೋ ಅಲ್ಲೆಲ್ಲಿ ಇಷ್ಟೇ ಇಟ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಇದು ಹಿಂಗೊಂದು ಬರುತ್ತೆ ಸ್ಪೈಡರ್ಗೆ ಹಾಕೊಂಡಿದ್ದು. ಇದು ಫ್ರಂಟ್ದು. ಈಗ ಇದು 2 ಕಾಲಾಯಿತು. ಒಟ್ಟು 8 ಕಾಲು ಮಾಡಬೇಕು ಇದರಲ್ಲಿ. ಸ್ಪೈಡರ್ಗೆ ಅದು 8 ಕಾಲು ಇರುತ್ತೆ. ಇದು ಕಾರ್ಡ್ಬೋರ್ಡ್ ಭಾಳ ಇದು ಇರುತ್ತೆ, ಸೂಕ್ಷ್ಮ ಇರುತ್ತೆ, ಕಟ್ಟಾಗ್ಬಿಡುತ್ತೆ ಹಂಗೆ ಮಾಡೋಕ್ಕೆ ಹೋದರೆ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಈಗ 6 ಕಾಲು ರೆಡಿ ಮಾಡಿದ್ದೀನಿ, ಇನ್ನೆರಡು ಮಾಡಬೇಕು. ನೋಡೋಕ್ಕೆ ಸೇಮ್ ಹಂಗೆ ಕಾಣಿಸ್ತೈತೆ. ಈಗ ಹಿಂಗೆ ಇಟ್ಟಿದ್ದೀನಲ್ವ, ಇದ್ರ ಮೇಲೊಂದು ರೆಕ್ಟ್ಯಾಂಗಲ್ದು ಒಂದು ರಟ್ಟ ಅಂಟಿಸ್ಬೇಕು. ಆ ಒಂದು ರಟ್ಟಲ್ಲೇ ನಾನು ಎಷ್ಟು ನೀಟಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ ಅಂದರೆ, ಒಂಚೂರು ಪೇಪರ್ ವೇಸ್ಟ್ ಮಾಡಿಲ್ಲ ರಟ್ಟನ. ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. 6 ಕಾಲಾಗಿದೆ, ಇನ್ನೆರಡು ಕಾಲು ಚಿಕ್ಕದು ಇದರೊಳಗಡೆ ಬರೋ ಅಷ್ಟು ಕಟ್ ಮಾಡಬೇಕೀಗ. ನಮ್ಮ ಸ್ಪೈಡರ್ ಇದು ಚಿಲ್ಡ್ರನ್ಸ್ ಡೇಗೆ. I am spider, I am in everywhere in house. ಈಗ ಒಂದೇ ರಟ್ಟಲ್ಲಿ ಎಲ್ಲ ಮಾಡೋಣ ಅನ್ಕೊಂಡೆ. ಅಂದರೆ ಈಗ ಮತ್ತೆ ಇನ್ನೊಂದೆರಡು ರಟ್ಟ ಬೇಕು. ಸೀರೆ ಬಾಕ್ಸ್ ತರದ್ದು. ಓಕೆ ಸಾರುತ್ತಲ್ಲ, ಅದಕ್ಕೆ ಯೂಸ್ ಮಾಡೋಣ. ಇದೆಂಥ ನೆಗಡಿ ನನಗೆ, ಫಸ್ಟ್ ಟೈಮ್ ಇಷ್ಟು ಜೋರು ನೆಗಡಿ ಬಂದಿರೋದು. ಇಲ್ಲಿ ನಿನ್ನ ಬೆನ್ನಿಗೆ ಅಂಟಿಸ್. ಆಯ್ತಲ್ಲಗೆ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಇವಾಗ ರೆಕ್ಟ್ಯಾಂಗಲ್ ಶೇಪ್. ನಾನು 2 ರಟ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಕೆಳಗೆ ಹಾಕೋದಕ್ಕೆ, ಒಂದು ಮೇಲೆ ಹಾಕೋದಕ್ಕೆ. ಎರಡನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸ್ಕ್ವೇರ್ ಇಲ್ಲ, ಇದು ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿರೋದು. ಇವನ್ನ ಇದ್ರ ಮೇಲೆ ಅಂಟಿಸೋದಕ್ಕೆ, ಅದಾದಮೇಲೆ ಇದನ್ನು ಇದ್ರ ಮೇಲೆ ಅಂಟಿಸೋದಕ್ಕೆ, ಅಂದರೆ ದಪ್ಪ ಆಗುತ್ತೆ. ನಾನೀಗ ಇದಕ್ಕೆ ಪೇಂಟ್ ಏನು ಮಾಡೋಕ್ಕೆ ಹೋಗಲ್ಲ, ಇದಕ್ಕೆ ಕಲರ್ ಶೀಟನ್ನೇ ಅಂಟಿಸ್ಬಿಡ್ತೀನಿ. ಬ್ಲ್ಯಾಕ್ ಕಲರ್ದು ಇದೆಯಲ್ಲ ಇದು, ಇದನ್ನೇ ಅಂಟಿಸೋಣ ಅಂತಂದು ಅಂದ್ಕೊಂಡಿದ್ದೀನಿ. ಇವಕ್ಕೆ ಮಾತ್ರ ಕಲರ್ ಮಾಡ್ತೀನಿ ಫ್ರೆಂಡ್ಸ್. ಈ ರಟ್ಟಿಗೆ ಏನು ಮಾಡ್ತೀನಿ ಅಂದರೆ, ಈ ಬ್ಲ್ಯಾಕ್ ಶೀಟನ್ನು ಅಂಟಿಸ್ತೀನಿ ಒಂದು ಸೈಡು. ಅಂದರೆ ಒಂದು ಸೈಡ್ ಒಳಗಡೆ ಮುಚ್ಕೊಳುತ್ತಲ್ವ, ಒಂದು ಸೈಡು ಈ ಥರ ಬ್ಲ್ಯಾಕ್ ಶೀಟ್ ಅಂಟಿಸೋಣ ಅಂತ ಮಾಡಿ. ಪೇಂಟ್ ಮಾಡ್ತಾ ಕೂತ್ಕೊಂಡ್ರೆ ಜಾಸ್ತಿ ಪೇಂಟ್ ಬೇಕಾಗುತ್ತೆ, ಹಾಗಾಗಿ ಈ ಥರ ಬ್ಲ್ಯಾಕ್ ಶೀಟನ್ನು ಅಂಟಿಸೋಣ ಅಂತಂದು ಅಂದ್ಕೊಂಡಿದ್ದೀನಿ. ಬರೀಲಿ ಹಾಕಬೇಕು. ಕೆಳಗೆ ಸುರಿಯಪ್ಪ, ಕೆಳಗೆ ಸುರಿದು ಮಾಡು ಮಗ. ಅದು ಲಾಕ್ ಮಾಡಿದ್ರೆ ಕೊಡುತ್ತೆ ಕಮ್ಮಿ. ಲೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡ್ರಿ, ನೀವು ಒಳಗೆ ಹಾಕಿರೋದು ಕಂಪ್ಯೂಟರ್. ನೋಡು ಇದೇ ಲೈನ್ ಹೇಳಿದ್ದು. ವೆರಿ ಗುಡ್.
ನೀನು ಇದನ್ನು ಹರಿದಾಕೋಬಾರ್ದು ಸ್ಕೂಲಲ್ಲಿ. ಯಾರು ಸ್ಪೈಡರ್. ಏನಪ್ಪ ಅವತ್ತು ನೀವು ಬರ್ತೀರಿ, ಇದನ್ನು ಹಿಡ್ಕೊಂಡು ಹೋಗ್ಬೇಕಲ್ಲ ಗಾಡಿ ತಗೊಂಡು 10 ಗಂಟೆ ಮೇಲೆ. ಪೇರೆಂಟ್ಸ್ ಹೋಗ್ಬೋದಾ? ಪೇರೆಂಟ್ಸ್ ಇಲ್ದಾನೆ ಇವ್ರನ್ನಷ್ಟೇ ಹೆಂಗೆ ಮಾಡೋಕ್ಕಾಗುತ್ತೆ? ನೀವು ಬರೋದು ಬೇಡವಾ? ಯಾಕೆ? ಒಬ್ಬರೇ ಒಬ್ಬರೇ ಅಂದ್ರೆ ಇಷ್ಟ. ನಾವು ಬಂದ್ರೆ ಏನಾಗುತ್ತೆ? ಏನಾಗುತ್ತೆ ಹೇಳಬೇಕು. ಏನಿಲ್ಲ. ಮತ್ತೆ ಯಾಕೆ ಬರೋದು ಬೇಡ? ಏನಾಗುತ್ತೆ? ಏನಾಗುತ್ತೆ? ನೀನು ಬಂದರೆ ನಾನು ಬಂದರೆ ತಡಿ. ಫ್ರೆಂಡ್ಸ್, ಇದು ಕಾರ್ಡ್ಬೋರ್ಡ್ಗೆ ಇದನ್ನು ಅಂಟಿಸಿದ್ದೀನಿ, ನೋಡ್ತಿರ್ಬೋದು. ಇದು ಒಳಗಿನ ಸೈಡಿಗೆ ಬರುತ್ತೆ, ಇದು ಆಚೆ ಸೈಡಿಗೆ ಬರುತ್ತೆ. ಇದೆರಡು ಈ ಥರ ಬರುತ್ತೆ. ಈಗ ನೆಕ್ಸ್ಟ್ ಇದು ಸ್ಪೈಡರ್ದು ಲೆಗ್ ಎಲ್ಲ ಇದಾವೆಲ್ಲ, ಇದಕ್ಕೆ ಪೇಂಟ್ ಮಾಡ್ತೀನಿ, ಬ್ಲ್ಯಾಕ್ ಕಲರ್ ಪೇಂಟ್. ಇಲ್ಲಿ ನೋಡಿ, ನನಗೆ ಕೈಗೆಲ್ಲ ಅಂಟದು ಹೋಗಂಗಿಲ್ಲ. ಏನಿಲ್ಲಪ್ಪ, ಬೇಡಪ್ಪ ನೀನು. ಇಲ್ಲಿ ನೀ ಹಂಗೆ ಹೇಳ್ತೀಯಪ್ಪ, ಮತ್ತೆ ಅದೇ ಕೆಲಸ ಮಾಡ್ತೀಯ. ಫುಲ್ ಪೇಂಟ್ ಮಾಡಮ್ಮ. ಇದು ಒಂದೇ ಬೇಡ, ಸುಮ್ಮನೆ ಇರು ನೀನು. ಫ್ರೆಂಡ್ಸ್, ಈ ಲೆಗ್ಸಿಗೆ, ಸ್ಪೈಡರ್ ಲೆಗ್ಸಿಗೆ ಪೇಂಟ್ ಮಾಡಿ ಡ್ರೈ ಮಾಡೋದಕ್ಕೆ ಅಂಥೇಳಿ ಬಿಟ್ಟಿದ್ದೆ. ಈಗ ಇವೆಲ್ಲ ಸ್ಪೈಡರ್ ಲೆಗ್ಸು ಡ್ರೈ ಆಗಿದ್ದಾವೆ, ಪೇಂಟ್ ಕೂಡ ಆಗಿ ಡ್ರೈ ಆಗಿದ್ದಾವೆ. ಇದನ್ನು ಈಗ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಅಂಟಿಸ್ತೀನಿ. ಇವಾಗ ಇದಕ್ಕೆ ಅಂಟಿಸ್ಬಿಟ್ಟು ಇದನ್ನು ಬೆನ್ನಿಗೆ ಹಾಕೊಳ್ಳೋ ಥರ ಮಾಡಬೇಕು. ಇವಾಗ ಕ್ಯಾಪ್ ರೆಡಿ ಮಾಡಬೇಕು ಫ್ರೆಂಡ್ಸ್, ತಲೆಗೆ ಕ್ಯಾಪ್ ರೆಡಿ ಮಾಡಬೇಕು, ಮತ್ತು ಕಣ್ಣು ರೆಡಿ ಮಾಡಬೇಕು, ಸ್ಪೈಡರ್ ಕಣ್ಣು. ಇದನ್ನು ಒಂದು ತಲೆ ಸೈಜ್ ನಾನೀಗ ಕಟ್ ಮಾಡ್ಕೋಬೇಕು, ಈ ಥರ ಕ್ಯಾಪ್ ಥರ. ಏನು ಬರ್ತಿರೋದು ಫ್ರೆಂಡ್ಸ್, ನಾನು ನಿಮಗೆ ಹಣೆಯಿಂದ ಮೇಲಕ್ಕೆ 6 ಇಂಚಷ್ಟು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ತುಂಬ ಉದ್ದಾಲೆ ಏನು ಅನ್ಸುತ್ತೆ, ಒಂಥರ ಟೋಪಿ ಥರ ಆಗ್ಬಿಡುತ್ತೆ, ಫುಲ್ಲು ಬೇಕರ್ಸ್ ಥರ ಆಗುತ್ತೆ. ಇದು ಬರ್ತಾನೆ ಅಲ್ಲ ಮಮ್ಮಿ, ಇದು ಬರ್ತಾನೆ ಅಲ್ಲ. ಹೌದು, ಇದು ಕಮ್ಮು ಬರಲ್ಲ. ಅದಲ್ಲ, ಒಳ ಗಮನಿಸಿದ್ಯಾ? ಅಂಟಿಸ್ಬೇಕು ಈ ಥರ. ಮಾಡ್ತಿದ್ಯಾ? ಇಟ್ಟು ಬಂತಷ್ಟೇ. ಬರ್ತಾನೆ ಇಲ್ಲ ಇದು, ಅದು ಡ್ರೈ ಆಗ್ಬಿಡುತ್ತೆ ಅಷ್ಟು ಕರ್ಗಷ್ಟು. ಫೋನ್ ರಿಸೀವ್ ಮಾಡು.
ಫ್ರೆಂಡ್ಸ್, ಈಗ ಇದಕ್ಕೆ ಏನು ಮಾಡ್ತೀನಿ ಅಂದರೆ ನಾನು ಗಮ್ ಹಾಕ್ತೀನಿ. ಇನ್ನೊಂದು ಮೇಲಿನ ಶೀಟ್ ಇದೆಯಲ್ಲ ಅದನ್ನು ಅಂಟಿಸ್ಬೇಕು ಇವಾಗ. ಗ್ಲೂ ಗನ್ನಲ್ಲಿ ಹಾಕೋಣ ಅಂದರೆ ಕರೆಂಟ್ ಹೋಗ್ಬಿಡ್ತು. ಹಾಗಾಗಿ ಈಗ ನಾನು ಫೆವಿಕಾಲಲ್ಲೇ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟರ ಮಟ್ಟಿಗೆ ಅಂಟುತ್ತೆ ಗೊತ್ತಿಲ್ಲ. ಇದ್ರ ಮೇಲೆ ಒಂದು ಬಾರದ್ದೇನಾದರೂ ಇಟ್ಟರೆ ಅಂಟುಕೊಳ್ಳುತ್ತೆ ಕ್ಲೀನಾಗಿ. ಬಾರದ ವಸ್ತುನ ಇಡಬೇಕು ಫ್ರೆಂಡ್ಸ್ ಇದ್ರ ಮೇಲೆ, ಅಂದರೆ ಇದು ಅಷ್ಟೇ ಅಂಟುಕೊಳ್ಳೋದು. ನೋಡಿ ಫ್ರೆಂಡ್ಸ್, ನಮ್ಮದು ಫೈನಲ್ ಆಗಿ ಇದು ಸ್ಪೈಡರ್ ಅಂತ ರೆಡಿ ಆಯಿತು. ನೋಡ್ತಿರ್ಬೋದು ಇಲ್ಲಿ ಸ್ಪೈಡರು ಮತ್ತು ಅದರದ್ದು ಕಣ್ಣು ಎರಡು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ನೋಡ್ತಿರ್ಬೋದು. ಇದನ್ನು ಫೈನಲ್ ಆಗಿ ಹಾಕಿದ ಮೇಲೆ ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ಬಂತು ಅಂಥೇಳಿ.